ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ನಾವು ಎಸ್ಸೆ ರೈಟಿಂಗ್ ನ ಡಿಸ್ಕಸ್ ಮಾಡೋಣ. ಸೊ ನೀವು ಸುಮಾರು ಸತಿ ಎಷ್ಟೊಂದು ಮಕ್ಳು ಕೇಳಿದಿರಾ ಈ ಪರ್ಟಿಕ್ಯುಲರ್ ಟಾಪಿಕ್ ನ ಕವರ್ ಮಾಡಿ ಮ್ಯಾಮ್, ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್ ಇದು ಅಂತ. ನಿಮ್ಗೆ ಎಸ್ಸೆ ರೈಟಿಂಗ್ ಅಲ್ಲಿ ಏನೇನು ಯಾವಾಗ ಬರಿಬೇಕು ಅಂತ ಗೊತ್ತಿದ್ರೆ ಖಂಡಿತ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ ಮಕ್ಕಳೇ. ಅಂಡ್ ನಿಮ್ಮ ಒಂದು ರೈಟಿಂಗ್ ಪೋರ್ಷನ್ಸ್ ಅಲ್ಲಿ ನಿಮಗೆ ಪ್ಯಾರಾಗ್ರಾಫ್ ರೈಟಿಂಗ್ ಕೂಡ ಅಂತ ಕೊಟ್ಟಿದ್ದಾರೆ. ಬಟ್ ಇವತ್ತು ತನಕ ಅದು ಕೇಳೇ ಇಲ್ಲ. ಸಾಕಷ್ಟು ಸತಿ ಬರೀ ಎಸ್ಸೆ ರೈಟಿಂಗ್ ನ ಕೇಳಿರೋದ್ರಿಂದ ನಾವು ಎಸ್ಸೆ ರೈಟಿಂಗ್ ನ ಮಾಡ್ತಿದೀವಿ. ಮತ್ತೆ ಮಕ್ಕಳೇ, ಇನ್ನೊಂದು ಹೇಳ್ಬೇಕು ಅಂತ ಇದ್ದೆ, ನಿಮ್ಗೆ ಯಾವ್ದೇ ಟಾಪಿಕ್ ಬೇಕು, ಈ ಗ್ರಾಮರ್ ಟಾಪಿಕ್ ಮಾಡಿ ಅಂತ ನಿಮ್ಗೆ ಅನ್ಸಿದ್ರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಹಾಕಿ, ನಾವು ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ಕೂಡ ನಿಮ್ಗೆ ಹಾಕ್ತಿವಿ. ಎಸ್ಸೆ ರೈಟಿಂಗ್ ಕೂಡ ಇದೇ ತರ ಒಂದು ಟಾಪಿಕ್ ನೀವು ಮಕ್ಳು ಕೇಳಿರೋದ್ರಿಂದಾನೇ ನಾವು ಮಾಡಿರೋದು. ನೀವು ಇದನ್ನ ಎಂಜಾಯ್ ಮಾಡ್ತೀರಾ, ಕ್ಲಾರಿಟಿ ಸಿಗತ್ತೆ ಅಂತ ನಾನು ಅನ್ಕೊಂಡಿದೀನಿ. ನಡೀರಿ ನೋಡೋಣ. ಮೊದಲನೇದಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಏನಿದೆ ಮಕ್ಕಳೇ, ಇವಾಗ ಇದ್ ನೋಡಿ. ಏನಿದು? ಬರ್ಗರ್. ಯಾರಿಗಿಷ್ಟ ಇಲ್ಲ ಹೇಳಿ? ಒಂದ್ ಬರ್ಗರ್ ಎಲ್ಲಾರ್ಗು ಇಷ್ಟ ಆಗತ್ತಲ್ಲ. ಬರ್ಗರ್ ಅಂದಾಗ ಅದ್ರಲ್ಲಿ 3 ಭಾಗಗಳಿರುತ್ತೆ ಆಯ್ತಾ. ಒಂದ್ ಬರ್ಗರ್ ಅಲ್ಲಿ ಒಂದು ಮೇಲ್ಗಡೆ ಒಂದು ಟಾಪ್ ಆಫ್ ದ ಬನ್ ಇರುತ್ತೆ, ಕೆಳಗಡೆ ಕೂಡ ಬನ್ ಇರುತ್ತೆ, ಮಧ್ಯದಲ್ಲಿ ಫಿಲ್ಲಿಂಗ್ ಇರುತ್ತೆ. ನಿಮಗೆ ಏನ್ ಇಷ್ಟನೋ ಆ ಪರ್ಟಿಕ್ಯುಲರ್ ಫಿಲ್ಲಿಂಗ್ ಮಧ್ಯದಲ್ಲಿ ಹಾಕಿರ್ತಾರಲ್ಲ. ಎಸ್ಸೆ ರೈಟಿಂಗ್ ಕೂಡ ಹಂಗೆ, ನಿಮ್ಮ ಮನ್ಸಿನಲ್ಲಿ ಏನಿದೆ ನೀವು ಅದನ್ನ ಬರೀತೀರಾ. ಅರ್ಥ ಆಯ್ತಾ? ನಿಮ್ಮ ಒಪಿನಿಯನ್ಸ್ ಆಗಿರ್ಬೋದು, ನಿಮ್ಗೆ ಏನೇನ್ ಕವರ್ ಮಾಡ್ಬೇಕು ಅನ್ಸತ್ತೆ ಅದನ್ನೆಲ್ಲ ಈ ಭಾಗದಲ್ಲಿ ತುಂಬ್ತೀರಾ. ಅರ್ಥ ಆಯ್ತಾ? ಸೊ ಇವಾಗ ನಾವು ಒಂದು ಎಸ್ಸೆ ರೈಟಿಂಗ್ ಇನ್ನ ಇಂಟ್ರೊಡಕ್ಷನ್ ಹೆಂಗಿರ್ಬೇಕು, ಮಧ್ಯದಲ್ಲಿ ಬರೀತಿರುವಂತ ಕಾಂಟೆಂಟ್ ಹೆಂಗಿರ್ಬೇಕು, ಮತ್ತೆ ನೀವು ಕನ್ಕ್ಲೂಷನ್ ಹೆಂಗ್ ಕೊಡ್ಬೇಕು ಅಂತ ನೋಡೋಣ ಬನ್ನಿ. ಆಯ್ತಾ ಮಕ್ಳೇ? ಸೊ ಮೊದಲನೇದಾಗಿ ನಾ ಹೇಳ್ದಂಗೆ ನಿಮ್ಮ ಟಾಪ್ ಪಾರ್ಟ್ ಏನಿದೆ, ಮೊದಲನೇದಾಗಿ ಬರೋದು ನಿಮ್ಮ ಇಂಟ್ರೊಡಕ್ಷನ್, ಆಮೇಲೆ ಬರುತ್ತೆ ನಮ್ಮ ಕಾಂಟೆಂಟ್ ಅಥವಾ ಮ್ಯಾಟರ್, ನೀವು ಕರೆಕ್ಟ್ ಆಗಿ ಏನೇನ್ ಅದ್ರ ಪಾಯಿಂಟ್ ಬರಿಬೇಕು ಅಂತ ಹೇಳ್ತೀನಿ. ಆಮೇಲೆ ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್. ಆಯ್ತಾ ಮಕ್ಳೇ? ಮುಂದೆ ನೋಡೋಣ ಬನ್ನಿ. ಇವಾಗ ಟಾಪ್ ಪಾರ್ಟ್ ನಾನು ಏನಂದೆ, ಇಂಟ್ರೊಡಕ್ಷನ್. ಒಂದು ಎಸ್ಸೆ ರೈಟಿಂಗ್ ಟಾಪಿಕ್ ಕೊಡ್ತಾರಲ್ಲ, ಸುಮಾರು ಟಾಪಿಕ್ಸ್ ಬಂದಿದೆ. ಇವಾಗ ವಾಟರ್ ಕನ್ಸರ್ವೇಷನ್ ಅಂತ ಅನ್ಕೊಳ್ಳಿ. ಮೊದಲನೇದಾಗಿ ವಾಟರ್ ಕನ್ಸರ್ವೇಷನ್ ಬಗ್ಗೆ ಬರೀರಿ ಅಂತ ಬರ್ದು ಕೊಟ್ಟಾಗ ಇಂಟ್ರೊಡಕ್ಷನ್ ಅಲ್ಲಿ ನೀವೇನೇನ್ ಬರೀತೀರಾ, ಏನೇನ್ ಕವರ್ ಮಾಡ್ಬೇಕು ಇಂಟ್ರೊಡಕ್ಷನ್ ಅಲ್ಲಿ ಅಂತ ನೋಡೋಣ ಬನ್ನಿ. ಸ್ಟಾರ್ಟ್ ವಿತ್ ಅ ಕೋಟ್ ಆರ್ ಹುಕ್ ಸ್ಟೇಟ್ಮೆಂಟ್. ಅಂದ್ರೆ ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟಿರುವಂತಹ ಒಂದು ಹುಕ್ ಸ್ಟೇಟ್ಮೆಂಟ್, ಅಂದ್ರೆ ಒಂದು ಕ್ಯಾಚಿ ಸ್ಟೇಟ್ಮೆಂಟ್ ಇಂದ ನೀವು ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಆರ್ ಅ ಕೋಟ್, ಯಾರೋ ಬೇರೆ ಬರ್ದಿರೋಂತ ಒಂದು ಕೋಟ್ ಇಂದ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು. ಅದಾದ್ಮೇಲೆ ರೈಟ್ ಇನ್ ದ ಫಾರ್ಮ್ ಆಫ್ ಅ ಪ್ಯಾರಾಗ್ರಾಫ್. ಇದೆಲ್ಲ ನೀವು ಪಾಯಿಂಟರ್ಸ್ ಆಗಿ ಬರೆಯಕ್ಕಾಗಲ್ಲ, ಒಂದು ಪ್ಯಾರಾಗ್ರಾಫ್ ಆಗಿ ನೀವು ಬರಿಬೇಕಾಗತ್ತೆ. ಅರ್ಥ ಆಯ್ತಾ ಮಕ್ಳೇ? ಪ್ಯಾರಾಗ್ರಾಫ್ ಅಂದ್ರೆ ಸಾಕಷ್ಟು ಸೆಂಟೆನ್ಸಸ್ ಜಾಯಿನ್ ಮಾಡಿ ಒಂದು ಪ್ಯಾರಾಗ್ರಾಫ್ ಆಗುತ್ತಲ್ಲ, ಆ ತರಾನೇ ನೀವು ಬರಿಬೇಕಾಗತ್ತೆ. ಒಂದು ಟಾಪಿಕ್ ಕೇಳಿರುವಾಗ, ಇವಾಗ ವಾಟರ್ ಕನ್ಸರ್ವೇಷನ್ ಅಂತಾರೆ ಅನ್ಕೊಳ್ಳಿ. ವಾಟರ್ ಕನ್ಸರ್ವೇಷನ್ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಹೇಳಕ್ಕಿಂತ ಮುಂಚೆ ವಾಟರ್ ಕನ್ಸರ್ವೇಷನ್ ಅಂದ್ರೆ ಏನು ಅಂತ ನೀವು ಬರಿಬಹುದು. ಅದ್ರ ಬಗ್ಗೆ ಒಂದು ಕೋಟ್ ಅನ್ನು ಹಾಕ್ಬೋದು, ಅಥವಾ ಒಂದು ಹುಕ್ ಸ್ಟೇಟ್ಮೆಂಟ್ ಅಂದ್ರೆ ಹಿಂದೆ ನಡೆದಿರುವಂತಹ ಒಂದು ಘಟನೆಗಳ ಮೇಲೆ ಕೂಡ ನೀವು ಬರಿಬಹುದು. ಅರ್ಥ ಆಯ್ತಾ? ಒಂದು ಸೆನ್ಸಸ್ ರಿಪೋರ್ಟ್ ಏನನ್ನತ್ತೆ, ಅಥವಾ ಒಂದು ಫ್ಯಾಕ್ಚುಯಲ್ ಒಂದು ಸ್ಟೇಟ್ಮೆಂಟ್ ಕೂಡ ನೀವು ಕೊಡ್ಬೋದು. ಸೊ ನೀವೇನ್ ಮಾಡ್ಬೇಕು, ಆ ಒಂದು ಟಾಪಿಕ್ ನ ಇಂಟ್ರೊಡ್ಯೂಸ್ ಮಾಡ್ಬೇಕು. ಅರ್ಥ ಆಯ್ತಾ? ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಸ್ಟಾರ್ಟ್ ವಿತ್ ವಾಟ್ ಇಸ್ ವಾಟರ್ ಕನ್ಸರ್ವೇಷನ್. ನಾ ಹೇಳ್ದಂಗೆ ಅದಂದ್ರೆ ಏನು ಅಂತ ಬರೆಯೋದು ಬಹಳ ಮುಖ್ಯ. ಕನ್ಕ್ಲೂಡ್ ದ ಪ್ಯಾರಾಗ್ರಾಫ್ ವಿತ್ ಯೋರ್ ಒಪಿನಿಯನ್ ಸ್ಟೇಟ್ಮೆಂಟ್. ನೀವು ಇವಾಗ ಮೊದಲನೇದಾಗಿ ಇಂಟ್ರೊಡಕ್ಷನ್ ಸ್ಟೇಟ್ಮೆಂಟ್ ಅಲ್ಲಿ ಹುಕ್ ಸ್ಟೇಟ್ಮೆಂಟ್ ಬರ್ದ್ರಿ, ಆಮೇಲೆ ವಾಟ್ ಇಸ್ ವಾಟರ್ ಕನ್ಸರ್ವೇಷನ್ ಅಂತ ಬರ್ದ್ರಿ, ಆಮೇಲೆ ಆ ಪರ್ಟಿಕ್ಯುಲರ್ ಪ್ಯಾರಾಗ್ರಾಫ್ ನ ನಿಮ್ಮ ಒಪಿನಿಯನ್ ಜೊತೆಗೆ ಎಂಡ್ ಮಾಡ್ಬೇಕು. ಅರ್ಥ ಆಯ್ತಾ? ನಿಮ್ಮ ಒಪಿನಿಯನ್ ಏನು? ಎಸ್, ಹೌದು, ನಾವು ವಾಟರ್ ಕನ್ಸರ್ವೇಷನ್ ಮಾಡ್ಬೇಕು ಅಂತಾದ್ರೂ ಇರ್ಬೋದು, ಮಾಡಬಾರ್ದು ಅಂತ ಕೂಡ ಆಗಿರ್ಬೋದು. ಸೊ ಅದು ನಿಮ್ಮ ಅಭಿಪ್ರಾಯ. ಅರ್ಥ ಆಯ್ತಾ? ನಿಮ್ಮ ಅಭಿಪ್ರಾಯದಿಂದ ಈ ಪರ್ಟಿಕ್ಯುಲರ್ ಇಂಟ್ರೊಡಕ್ಷನ್ ಪ್ಯಾರಾಗ್ರಾಫ್ ನ ನೀವು ಎಂಡ್ ಮಾಡ್ಬೇಕಾಗತ್ತೆ. ಸೊ ಇದಿಷ್ಟು ಪಾಯಿಂಟರ್ಸ್ ನೀವು ಇಂಟ್ರೊಡಕ್ಷನ್ ಅಲ್ಲಿ ಬರಿಬೇಕು. ನಾವು ಒಂದು ಎಕ್ಸಾಂಪಲ್ ಕೊಟ್ಟು ನಾನು ನಿಮ್ಗೆ ಹೇಳ್ತಿಲ್ಲ, ನೀವು ಕೇಳಿರೋ ಪ್ರಕಾರ ನೀವು ಎಲ್ಲಾ ಕ್ವೆಶನ್ಗೂ ನಾವು ಆನ್ಸರ್ ಕೊಡ್ತಿಲ್ಲ. ಬಟ್ ನಿಮಗ್ ನಾವ್ ಏನ್ ಹೇಳ್ಕೊಡ್ತಾ ಇದೀವಿ, ಏನೇನ್ ಇನ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದೀವಿ. ಇದಿಷ್ಟು ನಾಪ್ಕ ಇಟ್ಕೊಂಡಿದ್ರೆ ಮಕ್ಳೇ, ನಿಮ್ಗೆ ಏನೇ ಟಾಪಿಕ್ ಬಂದ್ರು ನೀವು ಅದನ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದು. ಸೊ ಇಂಟ್ರೊಡಕ್ಷನ್ ಅಲ್ಲಿ ಇದಿಷ್ಟು ಪಾಯಿಂಟರ್ಸ್ ನ ನಾಪ್ಕ ಇಟ್ಕೊಳ್ಳಿ. ಇವಾಗ ಬರೀ ನಿಮ್ಗೆ ಟಾಪ್ ಪಾರ್ಟ್ ಆಫ್ ದ ಬರ್ಗರ್ ಕೊಟ್ಬಿಟ್ರೆ ಆಗೋಯ್ತಾ? ನಿಮಗ್ ಸ್ಯಾಟಿಸ್ಫೈ ಆಗತ್ತಾ? ಹೊಟ್ಟೆ ತುಂಬತ್ತಾ? ಖುಷಿ ಅನ್ಸತ್ತಾ? ಇಲ್ಲ ಅಲ್ಲ ಮಕ್ಳೇ. ಮಧ್ಯದಲ್ಲಿ ನಾವ್ ಏನೇನ್ ಹಾಕ್ತಿವಲ್ಲ ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಟೊಮ್ಯಾಟೋಸ್, ಆಮೇಲೆ ನಮಗ್ ಬೇಕಿರುವಂತಹ ಆಮೇಲೆ ಚೀಸು, ಏನೇನ್ ಸಾಸಸ್ ಬೇಕು ಅದೆಲ್ಲ ಮಧ್ಯದಲ್ಲಿ ಹಾಕ್ತಿವಲ್ಲ, ಇದೆಲ್ಲ ನಮ್ಮ ಫ್ಲೇವರ್. ಅರ್ಥ ಆಯ್ತಾ? ಆ ಫ್ಲೇವರ್ನ ನಮ್ಮ ಎಸ್ಸೆಲ್ ಕೂಡ ತರೋದು ತುಂಬಾ ಮುಖ್ಯ. ಅದಾಗತ್ತೆ ನಮ್ಮ ಸೆಕೆಂಡ್
ಇಂಪಾರ್ಟೆಂಟ್ ಪಾರ್ಟ್ ಅಲ್ಲಿ, ಯಾವುದು ಕಾಂಟೆಂಟ್ ಅಥವಾ ಮ್ಯಾಟರ್ ಅಲ್ಲಿ. ಸೊ ಇದರಲ್ಲಿ ನೀವು ಏನ್ ಬರೀತೀರಾ ಮಕ್ಳೇ, ರೈಟ್ ಸಪೋರ್ಟಿಂಗ್ ಸೆಂಟೆನ್ಸಸ್ ಫಾರ್ ಯುವರ್ ಒಪಿನಿಯನ್. ಸೊ ಇವಾಗ ನಾವು ಒಂದು ಇಂಟ್ರೊಡಕ್ಷನ್ ನ ಎಂಡ್ ಮಾಡಿದಾಗ ಒಂದು ಸ್ಟೇಟ್ಮೆಂಟ್ ನ ಹಾಕ್ತಿವಲ್ಲ, ಆ ಸ್ಟೇಟ್ಮೆಂಟ್ ಅಲ್ಲಿ ನಮ್ಮ ಒಪಿನಿಯನ್ ಅಥವಾ ನಮ್ಮ ಅಭಿಪ್ರಾಯವನ್ನ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಸೊ ಮೊದಲನೇದಾಗಿ ಏನ್ ಮಾಡ್ಬೇಕು, ಈ ಒಂದು ಪ್ಯಾರಾಗ್ರಾಫ್ ನ ಸ್ಟಾರ್ಟ್ ಮಾಡಿದಾಗ ನೀವು ನಿಮ್ಮ ಒಪಿನಿಯನ್ ನ ಸಪೋರ್ಟ್ ಮಾಡುವಂತಹ ಸೆಂಟೆನ್ಸಸ್ ನ ಬರೀತೀರಾ. ಅರ್ಥ ಆಯ್ತಾ? ಇದಾದ್ಮೇಲೆ ರೈಟ್ ಇನ್ ದ ಫಾರ್ಮ್ ಆಫ್ ಪ್ಯಾರಾಗ್ರಾಫ್. ಅಗೇನ್ ಇದು ಕೂಡ ನೀವು ಒಂದು ಪ್ಯಾರಾಗ್ರಾಫ್ ಆಗಿ ಬರೆಯೋದು ಬಹಳ ಮುಖ್ಯ. ಎಂಡ್ ವಿತ್ ಅ ಕಪಲ್ ಆಫ್ ಸ್ಟೇಟ್ಮೆಂಟ್ಸ್ ಫ್ರಮ್ ಅ ಕಾಂಟ್ರಡಿಕ್ಟರಿ ಪಾಯಿಂಟ್ ಆಫ್ ವ್ಯೂ. ಸೊ ಇವಾಗ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ, ಇವಾಗ ನನ್ನ ಪ್ರಕಾರ ವಾಟರ್ ಕನ್ಸರ್ವೇಷನ್ ಇಸ್ ಇಂಪಾರ್ಟೆಂಟ್ ಅಂತ ನಾ ಹೇಳಿದ್ರೆ, ಈ ಒಂದು ಪ್ಯಾರಾಗ್ರಾಫ್ ಇದೆಲ್ಲ ನಿಮ್ಮ ಕಾಂಟೆಂಟ್ ಅಲ್ಲಿ ಬೇರೆ ಪಾಯಿಂಟ್ ಆಫ್ ವ್ಯೂ ನ ಕೂಡ ನೀವು ಹಾಕಿ ಕನ್ಕ್ಲೂಡ್ ಮಾಡ್ಬೋದು. ಆಯ್ತಾ? ಸೊ ಅದು ತುಂಬಾ ಇಂಪಾರ್ಟೆಂಟ್ ಕೂಡ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ ನೋಡಿ. ಇಫ್ ಯು ಥಿಂಕ್ ವಾಟರ್ ನೀಡ್ಸ್ ಟು ಬಿ ಕನ್ಸರ್ವ್ಡ್, ಸ್ಟಾರ್ಟ್ ವಿತ್ ಪಾಯಿಂಟ್ಸ್ ಸಪೋರ್ಟಿಂಗ್ ಯುವರ್ ವ್ಯೂ. ಕರೆಕ್ಟಾ? ನೀವು ಸ್ಟಾರ್ಟ್ ಮಾಡುವಾಗ ವಾಟರ್ ಯಾಕೆ ಕನ್ಸರ್ವ್ ಮಾಡಬೇಕು, ಅದನ್ನ ನಾವ್ ಯಾಕೆ ಉಳಿಸ್ಬೇಕು ಅಂತ ನೀವು ಸ್ಟಾರ್ಟ್ ಮಾಡ್ತೀರಾ. End with how others may not consider that water needs to be conserved. ಇದನ್ನ ಎಂಡ್ ಮಾಡುವಾಗ ಒಪೋಸಿಂಗ್ ವ್ಯೂ, ಹೇಗೆ ಸ್ವಲ್ಪ ಜನಕ್ಕೆ ಅನ್ಸತ್ತೆ ನೀರನ್ನ ನಾವು ಉಳಿಸಬಾರ್ದು ಅಂತ ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ವ್ಯೂ ನ ಕೊಟ್ಟು ನೀವು ಇದನ್ನ ಎಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದೇನ್ ಭಾಗ ಆಗತ್ತೆ, ಈ ಪರ್ಟಿಕ್ಯುಲರ್ ಒಂದು ಭಾಗದಲ್ಲಿ ಮಕ್ಕಳೇ ನಿಮ್ಮ ಒಪಿನಿಯನ್ ನ ನೀವು ಎಲಾಬ್ರೇಟ್ ಮಾಡಿ, ಮತ್ತೆ ಎಂಡ್ ಮಾಡುವಾಗ ಆಪೋಸಿಟ್ ಒಪಿನಿಯನ್ ಏನಿದೆ ಅಥವಾ ಬೇರೆ ಪಾಯಿಂಟ್ ಆಫ್ ವ್ಯೂ ಏನಿದೆ ಅದನ್ನ ಕೂಡ ನೀವು ಮೆನ್ಷನ್ ಮಾಡಿ. ಅದು ಎಂಡ್ ಅಲ್ಲಿ ಬರುತ್ತೆ ಮಕ್ಕಳೇ, ಬಿಗಿನಿಂಗ್ ಅಲ್ಲಿ ಹಾಕ್ಬೇಡಿ. ಆ ಒಂದು ಪಾಯಿಂಟರ್ ಎಂಡ್ ಆಫ್ ದಿಸ್ ಪ್ಯಾರಾಗ್ರಾಫ್ ಬರೋದು. ಓಕೆನಾ ಮಕ್ಕಳೇ? ಇವಾಗ ಬನ್ ಟಾಪ್ ಪಾರ್ಟ್ ಇದ್ದು ಮಧ್ಯದಲ್ಲಿ ಫಿಲ್ಲಿಂಗ್ ಇದ್ರೆ ಕೆಳಗೆ ಏನು ಇಲ್ದರೆ ಏನಾಗುತ್ತೆ, ಫುಲ್ ಮೆಸ್ಸಿ ಆಗ್ಬಿಡುತ್ತಲ್ಲ, ತಿನ್ನಕ್ಕೆ ಆಗಲ್ಲ. ಸೊ ಅದಕ್ಕೆ ನಮ್ಮ ಕೆಳಗಿನ ಪೋರ್ಷನ್ ಕೂಡ ತುಂಬಾ ಮುಖ್ಯ. ಅದೇ ತರ ನಮ್ಮ ಕನ್ಕ್ಲೂಷನ್ ಕೂಡ. ನಿಮ್ಮ ಎಸ್ಸೆ ರೈಟಿಂಗ್ ಅಲ್ಲಿ ನೀವು ಅಕಸ್ಮಾತ್ ಬರೀ ಇಂಟ್ರೊಡಕ್ಷನ್ ಮತ್ತೆ ಕಾಂಟೆಂಟ್ ಬಂದ್ಬಿಟ್ಟು ಕನ್ಕ್ಲೂಡ್ ಮಾಡಿದರೆ ತುಂಬಾ ಒಳ್ಳೆ ಏನು ವೇಟೇಜೇ ಇರಲ್ಲ ಆ ಪರ್ಟಿಕ್ಯುಲರ್ ಎಸ್ಸೆ ರೈಟಿಂಗ್ಗೆ. ಸೊ ಕನ್ಕ್ಲೂಡ್ ಮಾಡೋದು ಬಹಳ ಬಹಳ ಮುಖ್ಯ ಮಕ್ಕಳೇ. ಸೊ ಕನ್ಕ್ಲೂಷನ್ ಅಲ್ಲಿ ನೀವೇನೇನ್ ಇನ್ಕ್ಲೂಡ್ ಮಾಡ್ತೀರಾ. ಸೊ ರೈಟ್ ಇನ್ ದ ಫಾರ್ಮ್ ಆಫ್ ಪ್ಯಾರಾಗ್ರಾಫ್. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, ಪೂರ್ತಿ ಎಸ್ಸೆ ಪ್ಯಾರಾಗ್ರಾಫ್ ಡಿಫ್ರೆಂಟ್ ಪ್ಯಾರಾಗ್ರಾಫ್ಸ್ ತರ ಇರಬೇಕು. ಮೊದಲನೇ ಪ್ಯಾರಾಗ್ರಾಫ್ ಅಲ್ಲಿ ಇಂಟ್ರೊಡಕ್ಷನ್, ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ ನಮ್ಮ ಕಾಂಟೆಂಟ್, ಮೂರನೇ ಪ್ಯಾರಾಗ್ರಾಫ್ ಅಲ್ಲಿ ನಮ್ಮ ಕನ್ಕ್ಲೂಷನ್ ಬರುತ್ತೆ. ರೈಟ್ ಅಬೌಟ್ ವಾಟ್ ಆರ್ ಕಾನ್ಸಿಕ್ವೆನ್ಸಸ್ ಇಫ್ ಯು ಫಾಲೋ ಯೋರ್ ಒಪಿನಿಯನ್. ಸೊ ನಾನು ನನ್ನ ಒಪಿನಿಯನ್ ನ ಫಾಲೋ ಮಾಡಿದ್ರೆ ಕಾನ್ಸಿಕ್ವೆನ್ಸಸ್ ಏನಾಗ್ಬೋದು. ಇವಾಗ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನನ್ನ ಪ್ರಕಾರ ವಾಟರ್ ಕನ್ಸರ್ವ್ ಮಾಡಬೇಕು ಅಂದ್ರೆ, ನಾನು ವಾಟರ್ ಕನ್ಸರ್ವ್ ಮಾಡಿದ್ರೆ ನಮ್ಮ ಒಂದು ನ್ಯಾಚುರಲ್ ರಿಸೋರ್ಸಸ್ ಚೆನ್ನಾಗಿರುತ್ತೆ ಅಥವಾ ನಮ್ಮ ಭೂಮಿ ಒಂದು ಕ್ಲೀನ್ ಆಗಿರುತ್ತೆ. ಸೊ ನಿಮ್ ಪ್ರಕಾರ ನಿಮ್ಗೆ ಏನ್ ಅನ್ಸುತ್ತೆ, ಇದರಿಂದ ಅಡ್ವಾಂಟೇಜ್ ಆಗಬಹುದು ಅಥವಾ ಅದರಿಂದ ಕಾನ್ಸಿಕ್ವೆನ್ಸಸ್ ಏನಾಗಿರ್ಬೋದು ಅಂತ ನೀವು ಬರಿಬೇಕಾಗತ್ತೆ. ಅರ್ಥ ಆಯ್ತಾ? ಆಲ್ಸೋ ರೈಟ್ ಅಬೌಟ್ ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ಇಫ್ ಯು ಡೋಂಟ್ ಫಾಲೋ ಯುವರ್ ಒಪಿನಿಯನ್. ಅಕಸ್ಮಾತ್ ನಮ್ಮ ಈ ಒಪಿನಿಯನ್ ಅಥವಾ ನಮ್ಮ ಒಂದು ಅಭಿಪ್ರಾಯವನ್ನ ನಾವು ಫಾಲೋ ಮಾಡದೇರೆ ಏನಾಗ್ಬೋದು ಅಂತ ಕೂಡ ನೀವು ಬರಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ವಾಟರ್ ಕನ್ಸರ್ವ್ ಮಾಡದೇರೆ ಮುಂದಿನ ಜನರೇಷನ್ಗೆ ನೀರೇ ಉಳಿಯಲ್ಲ. ಅರ್ಥ ಆಯ್ತಾ? ಅಷ್ಟೊಂದು ನೀರು ವೇಸ್ಟ್ ಆಗ್ತಿದೆ. ಸೊ ಈ ಪರ್ಟಿಕ್ಯುಲರ್ ಪಾಯಿಂಟರ್ ಕೂಡ ನೀವು ಇನ್ಕ್ಲೂಡ್ ಮಾಡ್ತೀರಾ. ತಿರ್ಗಾ ಹೇಳ್ತೀನಿ ಮಕ್ಳೇ, ಮೊದಲನೇದಾಗಿ ನೀವು ನಿಮ್ಮ ಒಪಿನಿಯನ್ ನ ಸಪೋರ್ಟ್ ಮಾಡೋದಿಕ್ಕೆ ಅದನ್ನ ಮಾಡಿದ್ರೆ ಕಾನ್ಸಿಕ್ವೆನ್ಸಸ್ ಏನು ಅಂತ ಬರೀತೀರಾ. ಆಮೇಲೆ ನಿಮ್ಮ ಒಪಿನಿಯನ್ ಅನ್ನ ಅಗೇನ್ಸ್ಟ್ ಹೋದ್ರೆ ಅದರ ಕಾನ್ಸಿಕ್ವೆನ್ಸಸ್ ಏನು ಅಂತ ಬರೀತೀರಾ ನಿಮ್ಮ ಕನ್ಕ್ಲೂಷನ್ ಪ್ಯಾರಾಗ್ರಾಫ್ ಅಲ್ಲಿ. ಎಂಡ್ ವಿತ್ ಅ ಸ್ಟ್ರಾಂಗ್ ಕನ್ಕ್ಲೂಡಿಂಗ್ ಸೆಂಟೆನ್ಸ್ ಆರ್ ಕ್ಲೋಸಿಂಗ್ ಥಾಟ್. ಇದ್ರ ಜೊತೆಗೆ ಒಂದು ಒಳ್ಳೆ ಕ್ಲೋಸಿಂಗ್ ಥಾಟ್ ಜೊತೆಗೆ ಇದನ್ನ ಎಂಡ್ ಮಾಡ್ಬೇಕಾಗತ್ತೆ. That is why you need to conserve water. ಅಥವಾ if you conserve water, there will be a better life tomorrow. ಆ ತರ ಏನಾದ್ರೂ ಒಂದು ಕ್ಯಾಚಿ ಆಗಿರುವಂತ ಸ್ಟೇಟ್ಮೆಂಟ್ ಜೊತೆಗೆ ನೀವು ನಿಮ್ಮ ಪ್ಯಾರಾಗ್ರಾಫ್ ನ ಎಂಡ್ ಮಾಡಿದ್ರೆ ಈ ಎಸ್ಸೆ ಏನಿದೆ ತುಂಬಾ ಫುಲ್ ಪ್ಯಾಕ್ಟ್ ಆಗಿ ಕಾಣುತ್ತೆ, ನಮ್ಮ ಬರ್ಗರ್ ತರ. ಅರ್ಥ ಆಯ್ತಾ ಮಕ್ಳೇ? ಸೊ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಇದನ್ನ ಜ್ಞಾಪಕ ಇಟ್ಕೊಂಡಿದ್ರೆ ಖಂಡಿತ ನಿಮ್ಗೆ ಯಾವುದೇ ಒಂದು ಟಾಪಿಕ್ ಕೊಟ್ರು ನಿಮ್ಗೆ ಅದ್ರಲ್ಲಿ ಏನ್ ಬರಿಬೇಕು ಅಂತ ಗೊತ್ತಿದ್ರೆ ಸಾಕು. ಈ ತರ ನೀವು ಫ್ರೇಮ್ ಮಾಡಿದ್ರೆ 5 ಮಾರ್ಕ್ ನಿಮಗೆ ಖಂಡಿತ ಸಿಗುತ್ತೆ. ಆಯ್ತಾ? ಇಂಟ್ರೊಡಕ್ಷನ್, ಮೇನ್ ಬಾಡಿ ಅಥವಾ ನಮ್ಮ ಕಾಂಟೆಂಟ್ ಏನಿದೆ ಅದು, ಆಮೇಲೆ ಕನ್ಕ್ಲೂಷನ್. ಸೊ ಎಲ್ಲಾ ಪಾರ್ಟ್ಸ್ ಆಫ್ ದ ಬರ್ಗರ್, ಎಲ್ಲಾ ಪಾರ್ಟ್ಸ್ ಆಫ್ ದಿ ಎಸ್ಸೆ ಕೂಡ ನೀವು ಬರಿಬೇಕಾಗತ್ತೆ. ನೋಡಿ, ಇವಾಗ ಬರ್ಗರ್ ಕಂಪ್ಲೀಟ್ ಆಯ್ತು. ಸೊ ಇದ್ರ ಜೊತೆಗೆ ನೀವು ಸಾಕಷ್ಟು ಪಾಯಿಂಟರ್ಸ್ ನ ತಲೆಯಲ್ಲಿ ಇಟ್ಕೊಬೇಕು. ನೀವು ಒಂದು ಎಸ್ಸೆ ರೈಟಿಂಗ್ ಸ್ಟಾರ್ಟ್ ಮಾಡಿದಾಗ ಮಕ್ಕಳೇ ಒಂದು ಹೊಸ ಪೇಜಲ್ಲಿ ಸ್ಟಾರ್ಟ್ ಮಾಡಿ.
ಅರ್ಥ ಆಯ್ತಾ? ಅರ್ಧ ಪೇಜಲ್ಲಿ ನೀವು ಆಗ್ಲೇ ಬೇರೆ ಆನ್ಸರ್ ಬರ್ದಿದ್ದೀರಾ, ಇನ್ನು ಅರ್ಧ ಪೇಜಲ್ಲಿ ನಾನು ಇದನ್ನ ಬರ್ಕೊಂಡು ಮುಂದಿನ ಪೇಜಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂತ ಇದ್ರೆ ಮಾಡಬೇಡಿ. ಹೊಸ ಪೇಜಲ್ಲಿ ಸ್ಟಾರ್ಟ್ ಮಾಡಿ. ಹೊಸ ಪೇಜಲ್ಲಿ ಕ್ವೆಶ್ಚನ್ ನಂಬರ್ನ ಹಾಕ್ಬಿಟ್ಟು ಕ್ಲಿಯರ್ ಆಗಿ ಆನ್ಸರ್ನ ಬರೀರಿ. ಯೂಸ್ ದ ಟಾಪಿಕ್ ಆಸ್ ಅ ಹೆಡ್ಡಿಂಗ್. ಇವಾಗ ವಾಟರ್ ಕನ್ಸರ್ವೇಷನ್ ಬಗ್ಗೆ ಕೇಳಿದ್ರೆ ಅದು ಒಂದು ಹೆಡ್ಡಿಂಗ್ ಆಗಿ ಬರೆದ್ಬಿಟ್ಟು ಆಮೇಲೆ ಎಸ್ಸೆ ಬರೀರಿ. ಆ ಟಾಪಿಕ್ನೇ ಹೆಡ್ಡಿಂಗ್ ಆಗಿ ನೀವು ಯೂಸ್ ಮಾಡಬೇಕು. ಆಯ್ತಾ? ಡಿವೈಡ್ ದ ಎಸ್ಸೆ ಇಂಟು 3 ಡಿಸ್ಟಿಂಕ್ಟ್ ಪ್ಯಾರಾಗ್ರಾಫ್ಸ್. ನಾ ಹೇಳ್ದಂಗೆ 3 ಪ್ಯಾರಾಗ್ರಾಫ್ಸ್ ಆಗಿ ಇದನ್ನ ಡಿವೈಡ್ ಮಾಡಿ. ಯೂಸ್ ಸ್ಪೇಸ್ after the margin for the first sentence of each paragraph or leave a line between paragraphs. ಆಯ್ತಾ? ಒಂದು ಎಕ್ಸಾಂಪಲ್ ನ ತೋರಿಸ್ತೀನಿ ಇವಾಗ. ಇದು ನಿಮ್ಮ ಪೇಪರ್ ಆಗಿದ್ರೆ ಆಯ್ತಾ, ಇಲ್ಲಿ ನಿಮ್ಮ ಮಾರ್ಜಿನ್ ಇದೆ, ಕರೆಕ್ಟಾ ಮಕ್ಳೇ? ಮೇಲ್ಗಡೆನೂ ಹಿಂಗಿರುತ್ತೆ, ಕೆಳಗಡೆನೂ ಇಷ್ಟಿರುತ್ತೆ. ಇಲ್ಲಿ ನಿಮಗೆ ಬರೆಯಕ್ ಸ್ಪೇಸಸ್ ಇರುತ್ತೆ. ಸೊ ಇಲ್ಲಿ ನೀವು ಕ್ವೆಶ್ಚನ್ ನಂಬರ್ ಹಾಕ್ತೀರಾ, ಇಲ್ಲಿ ಹೆಡ್ಡಿಂಗ್ ನ ಬರೀತೀರಾ. ಅರ್ಥ ಆಯ್ತಾ ಮಕ್ಳೇ? ಆಮೇಲೆ ಇವಾಗ ಒಂದು ಪ್ಯಾರಾಗ್ರಾಫ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೆ ಒಂದಿಷ್ಟು ಸ್ಪೇಸ್ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡಿ. ಆಯ್ತಾ? ಹಿಂಗ್ ಬರೀರಿ. ಅರ್ಥ ಆಯ್ತಾ? ಇಲ್ಲಿ ನಾನು ಸ್ಪೇಸ್ ಬಿಟ್ಟಿದ್ದೀನಿ ನೋಡಿ. ಮೊದಲನೇ ಸ್ಟೇಟ್ಮೆಂಟ್ ಯಾವಾಗ್ಲೂ ಒಂದ್ ಸ್ವಲ್ಪ ಮುಂದೆ ಬರುತ್ತೆ, ಮುಂದೆ ಸ್ಟಾರ್ಟ್ ಆಗ್ಬಿಟ್ಟು ಆಮೇಲೆ ಇನ್ ಮಿಕ್ಕಿದ ಸ್ಟೇಟ್ಮೆಂಟ್ ಎಲ್ಲ ಒಂದೇ ಲೈನ್ ಅಲ್ಲಿ ಬರ್ಕೊಂಬನಿ. ಆಮೇಲೆ 2 ಪ್ಯಾರಾಗ್ರಾಫ್ ಮಧ್ಯೆ ಕೂಡ ನೀವು ಒಂಚೂರು ಸ್ಪೇಸ್ ಬಿಡ್ಬೇಕಾಗತ್ತೆ. ಸೊ ಇದು ಇಂಟ್ರೊಡಕ್ಷನ್ ಆಯ್ತು ಅನ್ಕೊಳ್ಳಿ. ಮುಂದೆ ನಾನು ಕಾಂಟೆಂಟ್ ಸ್ಟಾರ್ಟ್ ಮಾಡೋವಾಗ ತಿರ್ಗಾ ಕೆಳಗ್ ಮಾಡ್ತೀನಿ ಈ ತರ. ಓಕೆನಾ ಮಕ್ಳೇ? ಸೊ 2 ಪ್ಯಾರಾಗ್ರಾಫ್ ಮಧ್ಯೆ ಕೂಡ ನಾನು ಸ್ಪೇಸ್ ಬಿಟ್ಟಿದ್ದೀನಿ. ಆಯ್ತಾ? ಸೊ ಮಕ್ಳೇ, ಇದೆರಡಲ್ಲಿ ಯಾವ್ದೋ ಒಂದು ಮಾಡಿದ್ರು ಓಕೆ ಮಕ್ಳೇ. ಆಯ್ತಾ? ಸೊ ನೀವು ಎಲ್ಲ ಒಂದೇ ಕಡೆಯಿಂದ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಮಧ್ಯದಲ್ಲಿ ಸ್ಪೇಸ್ ಬಿಡೋದನ್ನ ಮರಿಬೇಡಿ. 2 ಮಾಡಿದ್ರು ಏನು ತಪ್ಪಿಲ್ಲ, ಬಟ್ ಇದೆರಡಲ್ಲಿ ಯಾವ್ದೋ ಒಂದಂತೂ ಮಾಡ್ಲೇಬೇಕು. ಅದನ್ನ ನೀಟಾಗಿ ಕಾಣುತ್ತೆ ಅಷ್ಟೇ. ಆಯ್ತಾ ಮಕ್ಳೇ? Write a minimum of 20 sentences and a maximum of 25 sentences. So 20 sentences ಬರೆಯೋದು ಬಹಳ ಮುಖ್ಯ. ಮಿನಿಮಮ್ ಆಗಿ, ಮ್ಯಾಕ್ಸಿಮಮ್ ಆಗಿ 25 ಸೆಂಟೆನ್ಸಸ್. ಸೊ ನೀವು ಇದ್ರ ಪ್ರಕಾರ ನೀವು ಪ್ರಾಕ್ಟೀಸ್ ಮಾಡುವಾಗ ಕೂಡ ಮಾಡಿ. ಖಂಡಿತ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಟೆನ್ಷನ್ ತಗೊಳ್ಬೇಡಿ, ಅಯ್ಯೋ ನಂಗೆ ಇಷ್ಟೆಲ್ಲ ಬರೆಯಕ್ಕಾಗತ್ತಾ ಅಂತ. ಇಂಟ್ರೊಡಕ್ಷನ್, ಕಾಂಟೆಂಟ್ ಮತ್ತೆ ಕನ್ಕ್ಲೂಷನ್ ಅಂತ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನೀವು ಬರಿಬಹುದು. ಆಯ್ತಾ ಮಕ್ಳೇ? ಸೊ ಇದರ ಜೊತೆಗೆ ನಾವ್ ಈ ಪರ್ಟಿಕ್ಯುಲರ್ ಗ್ರಾಮರ್ ಟಾಪಿಕ್ ಅಂದ್ರೆ ನಮ್ಮ ರೈಟಿಂಗ್ ಲೆಸನ್ ಏನಿತ್ತು, ಎಸ್ಸೆ ರೈಟಿಂಗ್ ಅಂತ್ಯಕ್ಕೆ ಬಂದಿದೀವಿ. ಖಂಡಿತ ನಮ್ಮ ಪರೀಕ್ಷೆ ಚಾನೆಲ್ ನ ಚೆಕ್ಔಟ್ ಮಾಡಿ. ಅಲ್ಲಿ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಬಿಟ್ಟು ನಿಮಗೆ ಕೋರ್ ಸಬ್ಜೆಕ್ಟ್ಸ್ ಅಂದ್ರೆ ಸೋಷಿಯಲ್ ಸೈನ್ಸ್ ಹಾಗೂ ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಸಿಗುತ್ತೆ. ಡೀಟೇಲ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಕನ್ನಡದಲ್ಲಿ. ಸೊ ಈಸಿ ನಿಮ್ಗೆ ಅರ್ಥ ಆಗತ್ತೆ ಕೂಡ. ಮತ್ತೆ ಮಕ್ಳೇ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ನ ಜಾಯ್ನ್ ಆಗಿ. ಬಿಕಾಸ್ ಅಲ್ಲಿ ನಿಮ್ಗೆ ಯಾವುದೇ ತರದ ಡೌಟ್ ಇದ್ರು ನಾವು ಅದನ್ನ ಸಾರ್ಟ್ ಔಟ್ ಮಾಡ್ತೀವಿ ಅಥವಾ ಆನ್ಸರ್ ಮಾಡ್ತೀವಿ. ಸೊ ಮತ್ತೆ ಭೇಟಿ ಆಗೋಣ ಇನ್ನೊಂದು ಕ್ಲಾಸ್ ಅಲ್ಲಿ. ಟಾಟಾ, ಬಾಯ್ ಬಾಯ್.